ನಮಸ್ಕಾರ ಮಿತ್ರರೇ. ನಾವಿವತ್ತು ಇನ್ನೊಬ್ಬ ಆಂಜನೇಯನ ಪರಿಚಯ ಮಾಡ್ಕೊಡಕ್ಕೆ ಬಂದಿದ್ದೀವಿ. ನಾವು ಆ ಊರು ಯಾವುದಪ್ಪ ಅಂತಂದ್ರೆ ಭೀಮರಾಯನ ಗುಡಿ, ಅಮಲಾಪುರ. ಮೂಲದಲ್ಲಿ ಅಮಲಾಪುರ ಅಂತ ಕರಿತಿದ್ರು ಈ ಊರಿಗೆ. ಇವಾಗ ಆ ಊರು ಇಂಪ್ರೂವ್ಮೆಂಟ್ ಆದಂಗ ಈ ಊರಿಗೆ ಒಂದು ಭೀಮರಾಯನ ಗುಡಿ ಅಂತೇಳಿ ಕರೀತಾರೆ. ಇಲ್ಲಿರುವಂಥ ಮುತ್ಯಾಗ ಕೂಡ ಆಂಜನೇಯ ಮುತ್ತೆಗೆ ಏನಂತ ಕರೀತಾರಪ್ಪ ಅಂತಂದ್ರೆ ಅಮಲಯ್ಯಪ್ಪ ಅಂತೇಳಿ ಕರೀತಾರೆ. ಅಮಲಯ್ಯಪ್ಪ ಮುತ್ಯ ಅಂತಾನೆ ಕರಿತಿದ್ರು ಮೊದಲಿಂದ. ಇವಾಗ ಈ ಭೀಮರಾಯ ಗುಡಿ ಆದಮೇಲೆ ಇದು ಭೀಮರಾಯ ಮುತ್ಯ ಅಂತ ಜನರ ಆಡು ಭಾಷೆಯಲ್ಲಿ ಒಂದು ಬೇರೆ ಒಂದು ರೂಪವನ್ನೇ ಪಡ್ಕೊಂಡಿದೆ, ಭೀಮರಾಯ ಮುತ್ಯ ಅಂತೇಳಿ. ಈ ಒಂದು ಅಮಲೈ ಮುತ್ಯ ಯಾವ ಥರ ಹುಟ್ಟಿದ, ಇವರ ಮೂಲ ಏನು ಅನ್ನುವಂಥದ್ದನ್ನು ಈ ಊರಿನ ಹಾಗೆ ಈ ದೇವಸ್ಥಾನದ ಅರ್ಚಕರಾಗಿರ್ತಕ್ಕಂಥ ಹಿರಿಯರು ಇಲ್ಲಿ ನಮ್ಮ ಪಕ್ಕದಲ್ಲಿ ಇದ್ದಾರೆ. ಅವರು ಈ ದೇವಸ್ಥಾನದ ಬಗ್ಗೆ ಒಂದು ಮಾಹಿತಿಯನ್ನು ತಿಳಿಸಿಕೊಡಲಿದ್ದಾರೆ. ನಮಸ್ಕಾರ ಮಿತ್ರ. ನಮ್ಮ ಹೆಸರು ಈಶ್ವರ್ ಪೂಜಾರಿ ಅವರು, ಅರ್ಚಕರು. ಈಗ ಮೊದಲ ಇದು ಅಮಲಾಪುರ ಅಂತ ಇತ್ತು ಎಳೆದು. ಅದ್ರ ಮತ್ತೆ ಇಲ್ಲಿ ದೇವತಿ ಗುಡಿನೂ ಬಾಜುನೇ ದೇವತಿ ಗುಡಿನೂ ಅದ. ಅಮಲಾಪುರ ಅಂತ ಇತ್ತು, ಅದು ಬೇಚಾರಾಗಿ ಹೋಗಿದೆ. ಯಾವ ಕಾಲಕ್ಕಿತ್ತು ಏನೋ ಅದು ನಮಗೂ ಗೊತ್ತಿಲ್ಲ, ನಮ್ಮ ಮುತ್ಯದವ್ರಿಗೂ ಗೊತ್ತಿಲ್ಲ. ಅದು ಬೇಚಾರಾಗಿ ಹೋಗ್ಬಿಟ್ಟದ. ಬೇಚಾರಾಗಿ ಹೋದ್ಮೇಲೆ ಇದು ಗಳೆ ಹೊಲ ಇದ್ದತ್ನಾಗ ಗಳೆ ಹೊಡೆಯತ್ನಾಗ ಮೂರ್ತಿ ನೇಗ್ಲಿಗೆ ಮೂರ್ತಿ ಹಚ್ಚಿದಾಗ ಅವ್ರು ನೇಗ್ಲಿಗೆ ಹೊತ್ನಾಗ ಇದಾಗಿ ಅವ್ರಿಗೇನೋ ತಾಪ ಆಯ್ತು ಏನಿಲ್ಲ ತರಿಬಿಟ್ರು. ತರಿವಿದ ನಂತರ ಆಜು ಬಾಜು ಹೊಲದವ್ರು ಬಂದು ಕೇಳಿದಾಗ ನಮಗೇನೋ ಒಂದು ನಮೂನಿಯಾಗಿ ನಮಗೆ ಮುಂದೆ ಹೋಲಕ್ಕೆ ಆಸ್ಪದ ಇಲ್ದಂಗೆ ಆಗಿಬಿಟ್ಟಿದೆ ಅಂತ ಅವ್ರು ಹೇಳಿದಾಗ ಅವರೆಲ್ಲರೂ ಕರ್ಕೊಂಡೋಗಿ ಊರಿಗೆ ಮಾಡಿದ್ಮೇಲೆ ರಾತ್ರಿ ಕನಸಿನಲ್ಲಿ ಬಂದು ನೀವು ಹಿಂಗೆ ಮಾಡಿರಿ, ಅದನ್ನು ಮಾಡಬೇಡ್ರಿ ಅಂತ ಹೇಳಿದಾಗ ಅದನ್ನು ನಮ್ಗೆ ಗೊತ್ತಾಗಿ ನಾವು ಸಣ್ಣದ ಗುಡಿ ಮಾಡಿ ಆಮೇಲೆ ಸುರಪುರ ದೊರಿಗೆ ಮತ್ತು ಅವಾಗ ದೊರಿಕ ಆಳಿಕಿನೇ ಅವ್ರಿಗೆ ಸುದ್ದಿ ಮುಟ್ಟಿಸಿ ಅವರೆಲ್ಲ ಬಂದು ನೋಡ್ಕೊಂಡು ಹೋದ್ಮೇಲೆ ಸಣ್ಣದು ಗುಡಿ ಮಾಡಿ ಇದು ಮಾಡಿದ್ಮೇಲೆ ಅದು ಅವ್ರ ರಾಜರ ಕೈ ಮೇಲೆ ದೊಡ್ಡದು ಮಾಡಿ ಅವರೆಲ್ಲ ಇದು ಮಾಡ್ಕೊಂಡು ಇದು ಮಾಡಿದ್ಮೇಲೆ ನಮಗೆ ಅಷ್ಟೇ ಮಾಹಿತಿ. ಅದಕ್ಕಿಂತ ಹೆಚ್ಚಿಗೆ ಏನಾದದ್ದು ನಮಗೆ ಮಾಹಿತಿ ಇಲ್ಲ. ಯಜಮಾನ್ರಿಗೆ ಗುರುತಿಲ್ಲ ಮಾಹಿತಿ ಅಂದಾಗ ಅದು ನಾವು ನಮ್ಗೆ ಎಷ್ಟು ಗುರುತಿದ ಅಷ್ಟೇ ನಾವು ಹೇಳಬಲ್ಲಿ. ಮುತ್ತರ ಇದು ಏನ್ ನೀವು ಹೇಳಾಕತ್ತಿರಲ್ರಿ, ಈಗ ನೇಗಿಲಿಗೆ ಹತ್ತಿ ಬಂತು ಆ ತರದ್ ಅಂತೇಳಿ, ಆ ತರದ ಒಂದು ಏನಾದ್ರು ಗುರುತದೇನ್ರಿ ನಿಮ್ಗೆ? ಇಲ್ಲಿ ನಾವು ನೋಡ್ಬೋದಾ? ಇಲ್ಲಿ ಏನಾದ್ರೂ ಗುರುತಿಲ್ಲ. ಅದನ್ನ ಸ್ಲಿಪಿ ಅದ, ಸ್ಲಿಪಿ ನೋಡ್ಬೋದು. ಸ್ಲಿಪಿ ಹೊರಗೆ ಅದನ್ನ ನೋಡ್ಬೋದು. ದೇವಸ್ಥಾನದ ಹೊರಗೆ ಲಿಪಿ ಇದೆ, ಲಿಪಿ ನೋಡ್ಬೋದು. ಅದು ಈಗ ನಮಗೇನಾದ್ರು ಯಾರಿಗೆ ತಿಳಿದಿಲ್ಲ ಈಗ. ಮತ್ತೆ ನಾವು ಹೆಂಗಂತ ಹೇಳಕ್ ಆಗ್ತದ ಅದನ್ನ. ಮಸ್ತ್ ಮಂದಿ, ಸಾಕಷ್ಟು ಮಂದಿ ಬಂದು ನೋಡ್ಯಾರ. ಆದ್ರೂ ಒಬ್ರಿಗೆ ಅದು ಅರ್ಥ ಆಗಿಲ್ಲ. ಹಳೆ ಕನ್ನಡ ಅದು, ಯಾರಿಗ ಒಬ್ರಿಗೆ ಅರ್ಥ ಆಗಿಲ್ಲ. ಅಂದ್ರೆ ನೀವೇನ್ ಹೇಳ್ತಾ ಇದ್ರಿ, ಈಗ ನೇಗಿಲಿಗೆ ಹತ್ತಿ ಬಂದಿರುವಂತದ್ದು ಅದನ್ನೇ ಲಿಪಿ ಇದೆ ಅಲ್ಲಿ. ಲಿಪಿ ಇದೆ. ಅದಕ್ಕೊಂದು ಚಿನ್ನನೂ ಇದೆ, ಒಂದು ಆಕಳ ಮತ್ತೆ 2 ಕೊಂಬುನು ಚಿನ್ನನೂ ಇದೆ, ಒಂದು ಕರ್ರನೂ ಇದೆ ಅದಕ್ಕ ಲಿಪಿ. ಅದಷ್ಟೇನು. ಆನಂತರ ಮತ್ತೆ ನೀವು ಅರ್ಚಕರು ಇದ್ದೀರಲ್ಲ ಈ ದೇವಸ್ಥಾನಕ್ಕೆ, ಎಷ್ಟು ತಲೆಮಾರಿಂದ ನೀವು ಈ ದೇವಸ್ಥಾನ? ಸುಮಾರು ಒಂದು 4 ತಲೆಮಾರು ಮೇಲೆ ಆಗ್ಯಾವ, ಹೊರತು ಕಡಿಮೆ ಆಗಿಲ್ಲ. 4 ತಲೆಮಾರು ಮೊದಲೇ ಹೋಗ್ಯಾವ. ಈಗ ನೀವು ಎಷ್ಟು 500 ಅದಾರ ಅಥವಾ ನೀವು? ನಾವು 500, 5ನೇ ತಲೆ, 5ನೇ ತಲೆಮಾರಿಂದ ನೀವು ಪೂಜೆ ಮಾಡ್ತಾ ಇದ್ದೀವಿ. 5ನೇ ತಲೆ ಅಂದ್ರೆ ನಾವು ಮಾಡ್ತಾ ಇದ್ದೀವಿ ಪೂಜೆ. ಮತ್ತೆ ಇಲ್ಲಿ ಏನಾದ್ರು ನೀವು ವಿಶಿಷ್ಟ ಏನಿರ್ಬೋದ್ರಿ ಈ ದೇವಸ್ಥಾನದಲ್ಲಿ? ಜನರು ಏನಾದ್ರು ಅವ್ರ ಮನಸ್ಸಿಗೆ ಪರಿಣಾಮ ಆಗಿ ಅವ್ರು ಏನ್ ಬೇಡ್ಕೊಂಡು ಹೋಗ್ಯಾರ, ಅವ್ರು ಬೇಡ್ಕೊಂಡು ಹೋದದ್ದು ಅವ್ರಿಗೆ ಈಡೇರಿದ ಮೇಲೆ ಅವರು ತಮ್ಮ ಮನಸ್ಸಿಗೆ ಬಂದದ್ದು ಮಾಡ್ಕೊಂಡು ಮುತ್ಯ ದೊಡ್ಡತನ ಅಂತೇಳಿ ಅವ್ರು ನೆಂಬಿ ನೋಡ್ಕಂತ ನಡ್ಲಾಗತ್ತಾರ ನೋಡಿ ಭಕ್ತರೆಲ್ಲಾರು. ಅವ್ರು ಏನ್ ಕೇಳಿದ್ದು ಖಾಲಿ ಮಾಡಿಲ್ಲ, ಕೇಳಿದ್ದ ಇದು ಮಾಡ್ಯಾರ ಬಿಟ್ಟಾನ. ಅವ್ರಿಗೆ ಮತ್ತೆ ಅನುಭವ ಆದ್ಮೇಲೆ ಒಳ್ಳೇದ ಅನಿಸಿದ್ಮೇಲೆ ಮತ್ತೆ ನಡ್ಕೊಳ್ಳೇಬೇಕಲ್ಲ. ಹಿಂಗಾಗಿ ಭಕ್ತರು ಹೆಚ್ಚಿಗಾಗಿ ನಡ್ಕೊಳಕತ್ತಾರ ಅಷ್ಟೇ. ಮುತ್ತರಲ್ಲಿ ದೇವಸ್ಥಾನದ ಮುಂದ್ಗಡೆ ಮಲಗಿರುವಂತ ಒಂದು ಇದು ಅದಲ್ರಿ, ಅದು ಏನ್ ಇರ್ಬೋದ್ರಿ ಮುತ್ತರ? ಅದು ಶನಿದೇವ ಅಂತ ಹೇಳ್ತಿದ್ರು ನಮ್ಮ ಮುತ್ಯರು, ನಮಗೂ ಗೊತ್ತಿಲ್ಲ. ಇನ್ನು ಹನುಮ ಮತ್ತೆ ಎಲ್ಲರಿಗೂ ಕಾಡ್ಯಾನ ಶನಿದೇವರು. ಹನುಮಪ್ಪ ನಿನಗನು ಕಾಡ್ತೀನಿ ಅಂತ ಬಂದಾಗ ಬ್ಯಾಡ ಅಂತ ಹೇಳಿದ್ರು ಕೇಳಿಲ್ಲ ಅವ. ಆದ್ರೆ ಬರಕತ್ತಿದಾಗ ಎಡಗಾಲಿಲಿ ತುಳಿದವನ ನೆಲ್ದಾಗ ಇದಾಗ್ಯಾನಂತ ಹೇಳ್ತಿದ್ರು. ಹಿರಿಯರು ಹೇಳಿದ್ದೆ ನಮಗೆ ಮಾಹಿತಿ, ಮತ್ತೇನು ಇದಿಲ್ಲ. ಮತ್ತೆ ನೀವು ಕಂಡಂತದ್ದು ಏನಾದ್ರು ಈಗ ಪವಾಡಗಳು ಏನಾಗಿರ್ಬೋದು? ಯಾರು ಏನ್ ಮಾಡಕ್ ಬಂದ್ರು ನಡೆದಿಲ್ಲ ಅವ್ರು. ಅದು ಏನು ನಾವು ಒಳ್ಳೇದೇ ಮಾಡ್ಲಿ ಕೆಟ್ಟದೇ ಮಾಡ್ಲಿ ಅದು ಬಂದು ಹೂವ ಕಟ್ಟಿ ಕೇಳಿ ಹೋಗ್ತಾರ ಭಕ್ತರು. ಈಗ ನಾವ್ ಒಂದ್ ಹೊಲನೇ ತಗೊಳ್ಳಿ, ಮನೇನೆ ತಗೊಳ್ಳಿ, ಒಂದ್ ಲಗ್ನನೇ ಮಾಡ್ಲಿ, ಒಂದ್ ಏನೇ ಒಳ್ಳೆ ಕಾರ್ಯ ಮಾಡ್ತಿದ್ವು ಅಂದ್ರೆ ಅದು ಹೂವ ಕಟ್ಟಿ ಕೇಳ್ತಾರ. ಅಂದ್ರೆ ಯಾವ ತರ ಹೂವ ಕಟ್ಟಿ? ಹೂವ ಅಂದ್ರೆ ಇಲ್ಲಿ ಬಲಗೈ ಈ ಇಟ್ಕೊಂಡಲ್ಲ, ಬಲಗೈ ಇಲ್ಲಿ ಹೊಟ್ಟಿ ಟೊಂಕ ಮೂಗಿನ ಮೇಲೆ 4 ತಂಡ ಕಟ್ಟಿ ಕೇಳ್ತಾರ. ನೀನು ಒಳ್ಳೇದಾಗದಿದ್ರ ಈ ಬಲಗೈ ಅಷ್ಟದ್ದು ಹೊಟ್ಟಿ ಮೇಲಿಂದು ಟೊಂಕದ ಮೇಲಿಂದು ಕೊಟ್ಟು ಬಿಡ್ತಾನ.
ಕೆಳಗೆ ತಳಗ ಹೂವ ಏರಿಸು ತಳಗ ಬಿದ್ದ್ಬಿಡ್ತಾವ ಪಾದದ ಬಲ್ಲಿ ಉದುರಿ ಅಂದಾಗ ಅವ್ರು ಏನ್ ಮಾಡಿದ್ರು ಯಶಸ್ವಿ ಆಗ್ತದಂತ. ನೀವ್ ಒಳ್ಳೇದ್ ಯಾವದೇ ಹೊಲ ತಗೊಳಕ್ ಹೋದ್ರೂ ಯಶಸ್ವಿ ಆಗ್ತದ, ಮನಿ ತಗೊಳಕ್ ಹೋದ್ರೂ ಯಶಸ್ವಿ ಆಗ್ತದ, ಲಗ್ನ ಮಾಡಕ್ ಹೋದ್ರೂ ಚಲೋದ ಆಗ್ತದ ಅಂತ ಅರ್ಥ. ಮತ್ತೆ ಹೂವ ಕೊಡ್ಲಿಲ್ಲ ತುಂಬಿಕೊಂಡ್ ಕುಂತ ಸುಮ್ಮನೆ ಕುಂತು ಅಂದ್ರೆ ಯಾವ್ದನ್ನು ಮಾಡಕ್ ಹೋಗ್ಬಿಡ್ರಿ ಒಳ್ಳೇದಾಗಲ್ಲ ಅಂತ ಅರ್ಥ. ಒಂದ್ 5-10 ನಿಮಿಷದಾಗ ಕೊಟ್ಟು ಬಿಡ್ತಾನ, ಬಾಳ ಹೊತ್ತು ಹೋಗಲ್ಲ, 5-10 ನಿಮಿಷದಾಗ ಮುಗಿಸಿ ಬಿಡ್ತಾನ. ಒಳ್ಳೇದಾಗದಿತ್ತ ಸಟ್ನ ಇಲ್ಲಿದು ತಳಗ್ ಪಾದ ಬಲ್ಲಿ ಹಾಕಿ ಬಿಡ್ತಾನ, ಹೂವ ಉದುರಿ ಬಿದ್ದು ಬಿಡ್ತಾವ, 1-2 ಹೂವ ಉದುರಿ ಬಿದ್ದು ಬಿಡ್ತಾವ. ಅದನ್ನೇ ಪ್ರಸಾದ ಅಂತ ತಿಳ್ಕೊಂಡ್ಬಿಡ್ತಾರಲ್ಲ. ಆಯ್ತಪ್ಪ ನೀನ್ ಒಳ್ಳೇದಾಗ್ತದ ಹೋಗು, ನೀ ಏನಾರ ಮಾಡು ನಿನ್ ಒಳ್ಳೇದಾಗ್ತದ ಅಂತ ಹೇಳ್ತೀವಿ ನಾವು, ಆತ ಹೇಳಿದ್ವಿ ನಾವು. ಮತ್ತೆ ಏನು ಸುಮ್ಮನೆ ಕುಂತ ನೀನು ಬೇಡಪ್ಪ ಅದನ್ನ ಯಾವ್ದು ಮಾಡಕ್ ಹೋದ್ರೆ ನೀವು ಎದ್ರದ ಮಾಡಬೇಡ ಅಂತ ಹೇಳಿಬಿಡ್ತೀವಿ ನಾವು. ಮತ್ತೆ ಅವ್ರು ಅದಕ್ಕೂ ಮೀರಿ ಮಾಡಿದ್ರಪ್ಪ ಅಂತ ಅವ್ರು ಮಾಡಿದ ಪರಭೋಗ ಅವ್ರು ಉಳ್ತಾರ, ಅವ್ರಿಗೆ ಅನುಭವ ಆಗ್ತದ ಅದನ್ನ. ಈಗ ಅದನ್ನ ಮಾಡಿದ್ಮೇಲೆ ಚಲೋದಾಯ್ತಪ್ಪ ಅಂತಂದ್ರೆ ನಮ್ಗೆ ಮುಚ್ಚ ಹೂವು ಕೊಟ್ಟ ಚಲೋದಾಯ್ತು ಅದೊಂದು ಪ್ರಭಾವ ಮೂಡಿಬಿಟ್ಟದ ಭಕ್ತರಿಗೆ. ಮೂಡಿದ ಏನೇ ಮಾಡ್ಬೇಕಾದ್ರೂ ಅವ್ರ ಮುಚ್ಚನ್ ಬಂದು ಕೇಳ್ತಾನ, ಯಾರು ಭಕ್ತರು ಮಾಡಕ್ ಹೋಗಂಗಿಲ್ಲ, ಅವ್ರ ಇಚ್ಛೆ ಮೇಲೆ ಹೋಗ್ತದ ಅದು. ಮತ್ತೆ ದೇವ್ರು ಮೂಡೇನಲ್ರಿ ಅದಂದ್ರೆ ಸ್ವತಃ ಉದ್ಭವ ಆದ ಮೂರ್ತಿ, ಉಳಿಲಿಂದ ಕೆತ್ತಿಲ್ಲ, ಏನು ಮಾಡಿಲ್ಲ, ಎಲ್ಲರಿಂದ ಉದ್ಭವ ಆದ ಮೂರ್ತಿನ ಪೂರ ತದ್ರೂಪ ಅದಾನ, ತದ್ರೂಪ. ಈಗ ಕೆತ್ತಿದ್ರ ಯಾವ ರೂಪ ಬರ್ತದ ಆ ರೂಪದಾಗ ತದ್ರೂಪನೇ ನೆಲದಿಂದ ಉದ್ಭವ ಆದ ಮೂರ್ತಿ ಅದ. ಏನು ಉಳಿ ಹೆಚ್ಚಿಲ್ಲ, ಕೈ ಹೆಚ್ಚಿಲ್ಲ, ಕೆತ್ತಿಲ್ಲ, ಅತ್ತಗ ಉದ್ಭವ ಆದ ಮೂರ್ತಿ ಅದ. ಅದು ಅದ ಏನ್ ಮೂರ್ತಿ ಮುತ್ತೆ ಮೂಡೇನಲ್ರಿ, ಆ ಮೂಡಿದಂತ ಕಲ್ಲು ಯಾವ ತರ ಇರ್ಬೋದು, ಏನಾದ್ರು ಅದ್ರ ಬಗ್ಗೆ? ಗುಂಡಿನಾಗೆ ಉದ್ಭವ ಆದ ಮೂರ್ತಿ ಅದು. ದೊಡ್ಡ ಗುಂಡ ಅದ, ಅದು ಸಣ್ಣದನ್ನಲ್ಲ, ದೊಡ್ಡ ಗುಂಡ ಅದ, ಗುಂಡಿನಾಗೆ ಉದ್ಭವ ಆದ ಮೂರ್ತಿ ಅದು. ಮುತ್ತೆ ಯಾವ ಕಡೆ, ದೇವಸ್ಥಾನ ಯಾವ ಕಡೆ ಮುಖ ಮಾಡಿದ, ನಂತರ ಮುತ್ತೆ ಯಾವ ಕಡೆ ಮುಖ ಮಾಡಿದ? ಇದೇ ಹನುಮಂತ ದೇವ್ರು ಇರೋದು ಇದೇ ಮಾರಿಗೆ, ಯಾವುದೇ ಊರಾಗಿದ್ರು ಇದೇ ಮಾರಿಗೆ ಹನುಮಂತ ದೇವರು. ದಕ್ಷಿಣ ಮಾರಿಗೆ ಮತ್ತೆ ಈ ಕಡೆ ಮಾರಿಗೆ ಅದಾನ, ಪೂರ್ವಕ್ಕೆ ಮುಖ ಮಾಡಿದ. ಪೂರ್ವಕ್ಕೆ ಮುಖ ಮಾಡಿದ. ನಮಸ್ಕಾರ ಮಿತ್ರರು, ಇನ್ನೊಬ್ಬರು ಅರ್ಚಕರು ಇಲ್ಲಿ, ಆಕ್ಚುಲಿ ಆ ದೇವಸ್ಥಾನದ ಅರ್ಚಕರು. ಮುತ್ತರಿ ಇಲ್ಲಿ ಈ ಮುತ್ಯನ ಅಂದ್ರೆ ಆಂಜನೇಯ ಮುತ್ಯಂದು ಏನು ಪವಾಡಗಳು ಇರ್ಬೋದ್ರಿ? ಇಲ್ಲಿ ಏನು ಪವಾಡಗಳನ್ನ ನೋಡಿರ್ಬೋದು ನೀವು ನಿಮ್ಮ ಒಂದು ಅನುಭವದಲ್ಲಿ? ಈ ಬಲಭೀಮೇಶ್ವರ ದೇವಸ್ಥಾನ ಸನ್ನಿಧಾಗ ಭಕ್ತರು ಏನು ಭಕ್ತಿಯಿಂದ ಬೇಡ್ಕೋತಾರ, ಏನೇ ಆಗಿರ್ಬೋದು, ಏನೇ ಆಗಿರ್ಬೋದು, ಆಗದಿರೋರಿಗೆ ಆಗ್ಬೋದು, ಅವ್ರು ತಮ್ಮ ಅನೇಕ ಏನ್ ಆತನಲ್ಲಿ ಮನಸ್ಸಿಟ್ಟು ಕೇಳ್ಕೊತಾರ ಅದು ಇಷ್ಟಾರ್ಥಗಳನ್ನ ಈಡೇರಿಸ್ತಕ್ಕಂಥ ಶಕ್ತಿ ಆಂಜನೇಯ ಸ್ವಾಮಿಗೆ ಅದ. ಅದನ್ನ ಯಾವ ತರ ಅಂದ್ರೆ ಅವ್ರು ಏನ್ ಭಕ್ತಿಯಿಂದ ಏನ್ ಬಂಗಾರ ಅಥವಾ ಬೆಳ್ಳಿ ತೊಟ್ಟಿಲು ಏನ್ ಬೇಡ್ಕೊಂಡಿರ್ತಾರ ಅದನ್ನ ತಂದು ಅರ್ಪಣೆ ಮಾಡ್ತಾರ ಅದಕ್ಕೆ. ಮತ್ ಇನ್ನೊಂದ್ ಏನಂದ್ರೆ ಗಂಟಿ ರೀ, ಜಾಸ್ತಿ ಹೆಚ್ಚಂದ್ರೆ ಗಂಟಿಗಳು ಏನ್ ತಮ್ಮ ಬೇಡಿಕೆಗಳು ಇಟ್ಟಿಗೆ ಬೇಡ್ಕೊಂಡಿರ್ತಾರ ಅವ ಗಂಟಿ ರೂಪದಾಗಲಿ ಅಥವಾ ತೊಟ್ಟಿಲ್ ರೂಪದಾಗಲಿ ಇಲ್ಲ ಛತ್ರಿ ರೂಪದಾಗಲಿ ಅದಕ್ಕೆ ಅರ್ಪಣೆ ಮಾಡ್ತಾರ. ಅಂದ್ರೆ ಅವರು ಭಕ್ತರು ಬೇಡ್ಕೊಂಡಿರ್ತಕ್ಕಂಥದ್ದು ಈಡೇರಿಸಿದ ನಂತರ ಅದನ್ನ ಬಂದು ಅವ್ರ ಮುತ್ಯಾಗ ಅಭಿಷೇಕ ಇಲ್ಲಿ ಪೂಜೆ ಇಂಥವೆಲ್ಲ ಮಾಡಿಸಿ ನೈವೇದ್ಯ ಅದು ಪ್ರಸಾದನ ಮಾಡಿ ಆ ನಂತರ ಅದನ್ನ ಮುಟ್ಟಿಸಿ ಹೋಗ್ತಾರ ಅವ್ರು. ಅಂದ್ರೆ ಈಗ ಬಂದಂತ ಭಕ್ತರಿಗ್ರಿ ಈಗ ತತ್ಕ್ಷಣ ಅಂತ ಏನೋ ಕೇಳ್ಪಟ್ಟಾರೆ ನಾನು. ತತ್ಕ್ಷಣ ಅವ್ರು ಕೊಡುವಂತ ಒಂದು ಯಾವ ತರ ಇದೆ ರೀ ಇಲ್ಲಿ? ಆತಂದ ಏನ್ ದಿನನಿತ್ಯದಲ್ಲಿ ಏನು ಪೂಜೆ ಏನ್ ಆಗ್ತದಲ್ರಿ, ಆತನ ಮ್ಯಾಗ ಬಿದ್ದಂತ ನೀರು, ಯಾಕ ಉದ್ಭವ ಮೂರ್ತಿ ಅದ, ಅದು ಹಿಂದ ಏನ್ ಆತನ ಸ್ನಾನದ ನೀರೇನ್ ಬರ್ತಾವಲ್ಲ, ಅಲ್ಲಿ ಒಂದ್ ಕುಂಡ ಅದ್ರ ಸಣ್ಣದು, ಆ ಕುಂಡದಲ್ಲಿ ಏನ್ ಅದನ್ನ ನಮಸ್ಕಾರ ಮಾಡಿ ಅದನ್ನ ತಗೊಂಡು ಪ್ರೋಕ್ಷಣೆ ಮಾಡ್ಕೊಂಡು ಹೋದ್ರ ಎಷ್ಟೋ ರೋಗ ರುಜಾನುಗಳು ನಿವಾರಣೆ ಆಗ್ಯಾವ. ಮತ್ತೆ ಈ ಜಾತ್ರೆ ಉತ್ಸವದಲ್ಲಿ ಯಾವ್ಯಾವ ತರ ಯಾವ ಟೈಮಲ್ಲಿ ಏನೇನು ನಡೀತದೆ? ವರ್ಷದಲ್ಲಿ 3 ಸಲ ಉತ್ಸವ ಆಗ್ತದೆ. 3 ಸಲ. ಒಂದ್ಸಲ ಒಳಗೆ ಹೋಗ್ತಾನ್ರಿ ಪಲ್ಲಕ್ಕಿ ಉತ್ಸವ ಅಂದ್ರೇನು ಇಲ್ಲಿ ಸನ್ನತಿ ಉರುಸುಗುಂಡಿಗ್ರಿ, ಮಕರ ಸಂಕ್ರಾಂತಿ 15ನೇ ತಾರೀಕು ಹೋಗಿ ಅವತ್ತು 15ಕ್ಕೆ ಬೆಳಗ್ಗೆ ಬಿಟ್ಟು ಪಾದಯಾತ್ರೆ ಮುಖಾಂತರ ಹೋಗ್ತಾರೆ. ಶಾಪೂರು ಇದು ಉರುಸುಗುಂಡಿ ಇದು ಮಧ್ಯದಾಗ ಬರ್ತಾವಲ್ರಿ, ಹಳಿಸಾಗರ, ಮಡ್ನಾಳ ಈ ಮುಖಾಂತರ ಹೋಗಿ ಅಲ್ಲಿ ಒಳ್ಳೆ ಸ್ನಾನ ಮಾಡ್ಕೊಂಡು ಎಲ್ಲಿ ಹೋಗ್ತಾನ್ರಿ? ಉರುಸುಗುಂಡಿಗೆ, ಭೀಮಾ ನದಿ ಉರುಸುಗುಂಡಿಗೆ ಹೋಗಿ ಅಲ್ಲಿ ಏನದ ಸುತ್ತಮುತ್ತಲ ಎಲ್ಲ ಗ್ರಾಮದ ದೇವರು ಅಲ್ಲಿಗೆ ಬರ್ತಾವ್ರಿ. ಪಲ್ಲಕ್ಕಿ ಮುಖಾಂತರ ತಗೊಂಡ್ ಬಂದು ಉತ್ಸವಗಳು ಮಾಡ್ತಾರೆ. ಎಲ್ಲ ಒಳ್ಳೆ ಸ್ನಾನ ಆಗ್ತದೆ. ಒಳ್ಳೆ ಸ್ನಾನ ಆದ ನಂತರ ಪೂಜೆ, ಕಾಯಿ ಕರ್ಪೂರ ನೈವೇದ್ಯ ಆದ ನಂತರ ಎಲ್ಲ ಪ್ರಸಾದ ಇರ್ತದೆ ಭಕ್ತರಿಗೆ. ಪ್ರಸಾದ ವ್ಯವಸ್ಥೆ ಮಾಡ್ಕೊಂಡು ಮತ್ತೆ ಉರ್ಸ್ಕೊಂಡಿ ಮುಖಾಂತರ ಅಲ್ಲೆಲ್ಲ ದೀನ ನಮಸ್ಕಾರ ಇವೆಲ್ಲ ಜವಳ ಅವೆಲ್ಲ ತೆಗಿತಾರೆ. ತೆಗೆದು ಮತ್ತೆ ರಿಟರ್ನ್ ಮಧ್ಯ ಇದು ಮಡ್ನಾಳಕ್ ಬರ್ತಾರೆ. ಅಲ್ಲಿನ ನೈವೇದ್ಯ ಪ್ರಸಾದ
ಎಲ್ಲ ಹಾಕ್ತಾವ್ರಿ ದೇವ್ರ ನಮಸ್ಕಾರ ಎಲ್ಲ ಆ ನಂತರ ಏನದ ರಾತ್ರಿ ಶಾಪುರ್ ಬರ್ಬೇಕಾದ್ರೆ ರಾತ್ರಿ ಆಗ್ತದ್ರಿ ಮೆರವಣಿಗೆ ಮುಖಾಂತರ. ಅವತ್ತು ರಾತ್ರಿ ಬೆಳತನ ಈ ಭಾಗಕ್ಕೆ ಏನದ ಈ ಜಾತ್ರೆ ಏನದ ದೊಡ್ಡ ಭವ್ಯವಾದ ಜಾತ್ರೆ. ಶಾಪುರದಲ್ಲಿ ಫುಲ್ ರಾತ್ರಿ ಅವತ್ತೆಲ್ಲ ಮೆರವಣಿಗೆ ಮತ್ತೆ ನಮ್ ದಿಗ್ಗಿ ಸಂಗಮೇಶ್ವರ, ಅಮಲಾಪುರದ ಬಲಭೀಮೇಶ್ವರ ಜೋಡು ಪಲ್ಲಕ್ಕಿ ಅಂತಾರೆ ಈ ಭಾಗಕ್ಕೆ ಇವು. ಅವ ರಾತ್ರಿ ತುಂಬಾ ಚೆನ್ನಾಗಿ ಸಂಭ್ರಮದ ಜಾತ್ರೆ ಆಗ್ತದೆ. ಪ್ರತಿಯೊಂದು ಊರಿನವ್ರು ಬರ್ತಾರೆ. ಕರ್ನಾಟಕ ಆಗ್ಬೋದು, ಮಹಾರಾಷ್ಟ್ರ ಆಗ್ಬೋದು, ಆಂಧ್ರ ಆಗ್ಬೋದು, ಮತ್ತು ಸೊಲಾಪುರ ಈ ಕಡೆಯಿಂದ ಎಲ್ಲ ಭಕ್ತರು ಬಂದು ಅವತ್ತೊಂದಿನ ಮುತ್ಯಂದ ಜಾತ್ರೆಗೆ ಪಾತ್ರ ವಹಿಸಿ ಹೋಗ್ತಾರೆ. ಮತ್ತೆ ಆಮೇಲೆ ದೇವಸ್ಥಾನಕ್ಕೆ ಎಷ್ಟೊತ್ತಿಗೆ ಬರ್ತಾರೆ? ಮತ್ತೆ ಈಗೇನ್ ಬೆಳಿಗ್ಗೆ 15ಕ್ಕೆ ಏನ್ ಹೋಗಿರ್ತಾನಲ್ರಿ ಅದೇ ಟೈಮಿಗೆ ಮತ್ತೆ ಮೆರವಣಿಗೆ ಮುಖಾಂತರ ಪ್ರವೇಶ, ಗೃಹ ಪ್ರವೇಶ 16ಕ್ಕೆ 5 ಗಂಟೆ 6 ಗಂಟೆಗೆ. ಇಲ್ಲಿ ಏನದ ಹೇಳಿಕೆಗಳು ಆಗ್ತಾವ್ರಿ. ಕೆಲವೊಂದಿಷ್ಟು ಜನ ಹೇಳಿಕೆ ಹೇಳ್ತಾರೆ. ಹೇಳಿಕೆ ಆದ ನಂತರ ಮತ್ತೆ ಗೃಹ ಪ್ರವೇಶ. ಪಲ್ಲಕ್ಕಿ ಉತ್ಸವ ಆಗ್ತದ್ರಿ. ಶಾಪುರು ಎಂಟ್ರೆನ್ಸ್ ಅಂದ್ರೆ ಪ್ರವೇಶ ಆದ ನಂತರ ಬಜಾರ್ ತುಂಬಾ ಎಲ್ಲಾ ಮೆರವಣಿಗೆ ರೀ. ಆ ಡ್ಯೂಟಿಗೆ ಅಂತೇಳಿ ಹಿಡಿತಾರೆ. ಅದಕ್ಕೆ ಭಕ್ತರೇನ ತಮ್ಮ ಭಕ್ತಿಯಿಂದ ಏನ್ ಎಣ್ಣೆ ಗಿಣ್ಣೆ ಹಾಕ್ತಾರೆ. ಹಾಕಿ ಅದು ಡ್ಯೂಟಿಗೆ ಸುಡಿತದ. ಅದು ಹೆಂಗ್ ಆಗ್ತದ ಅಂತಂದ್ರೆ ಆ ಮಳಿ ಬಂದಾಗ ನೀರು ಹರಿದಾಡಿರ್ತದಲ್ಲ ಆ ತರ ಎಲ್ಲ ಎಣ್ಣೆ ಡ್ಯೂಟಿಗೆ ಹಾಕಿರೋದು. ಆ ತರ ಸಂಭ್ರಮ ಆಗ್ತದ್ರಿ. ಅಂದ್ರ ಭಕ್ತರ ಅಷ್ಟೊಂದು ವಿಜೃಂಭಣೆಯಿಂದ ಆಚರಣೆ ಮಾಡ್ತಾರೆ. ಇಲ್ಲಿ ರಥೋತ್ಸವ ರಥೋತ್ಸವ ಇಲ್ಲಿ ಪಲ್ಲಕ್ಕಿ ಉತ್ಸವ ವರ್ಷ ಅದೇನದ ಜನವರಿ ಮಕರ ಸಂಕ್ರಾಂತಿಗೆ ಏನದ ಹೊಳೆಗೆ ಹೋಗಿ ಬರೋದ ಅದೊಂದು ಉತ್ಸವ. ಮತ್ತೇನದ ದಸರಾಕ್ರಿ. ದಸರಾಕ್ ಏನದ ಇಲ್ಲಿ ಬನ್ನಿ ಮಹಾಂಕಾಳಿ ಅದ್ರ ಪಕ್ಕಕ್ಕೆ ಅಲ್ಲಿಗೆ ಹೋಗಿ ಬನ್ನಿ ಮಹಾಂಕಾಳಿಯಲ್ಲಿ 5 ಪ್ರದಕ್ಷಿಣೆ ಹಾಕಿ ಮತ್ತೆ ಬನ್ನಿ ಮುಡಿದು ಎಲ್ಲ ಪೂಜೆ ಪುನಸ್ಕಾರ ಆಗಿ ಕಾಯಿ ಕರ್ಪೂರ ಮುಗಿಸ್ಕೊಂಡು ಮತ್ತೆ ರಿಟರ್ನ್ ಅದನ್ನ ಜಾಗಕ್ಕೆ ಬಂದು ಎಲ್ಲ ಬನ್ನಿ ಅದು ಕೊಡೋದು ನಡೀತದೆ. ಅದಾದ ನಂತರ ಮತ್ತೆ ಇನ್ನೊಂದು ಯುಗಾದಿಗೆ ಒಂದ್ಸಲ ಆಗ್ತದ್ರಿ. ಅದು 5 ಪ್ರದಕ್ಷಿಣೆ ಹಾಕೋದಕ್ಕೆ ಬೆಳಕಾಗ್ತದ್ರಿ. ಇದೇ ದೇವಸ್ಥಾನ ಇದೇ ದೇವಸ್ಥಾನಕ್ಕ ಹೊರಗಡೆಯಿಂದ ಪಲ್ಲಕ್ಕಿ ಎಲ್ಲ ಅಲಂಕಾರ ಮಾಡ್ಕೊಂಡು ಮಂಗಳಾರತಿ ಆದ ನಂತರ ಏನದ ಹೊರಗೆ ತಗೊಂಡು ಎಲ್ಲ ಪ್ರಸಾದ ಆದ್ಮ್ಯಾಗ ಭಕ್ತರ ಪ್ರಸಾದ ಆದ್ಮ್ಯಾಗ ಹೊರಗಡೆಯಿಂದ ಪ್ರದಕ್ಷಿಣೆ 5 ಪ್ರದಕ್ಷಿಣೆ ಹಾಕೋದಕ್ಕ ಬೆಳಕಾಗ್ತದೆ. ಅಂದ್ರೆ ಎಷ್ಟು ಗಂಟೆಯಿಂದ ಸ್ಟಾರ್ಟ್ ಮಾಡ್ತಾರೆ? ಇದು ರಾತ್ರಿ 10ರಿಂದ ಸ್ಟಾರ್ಟ್ ಆಗುತ್ತೆ. 10-10:30 ಸ್ಟಾರ್ಟ್ ಮಾಡಿ ಬೆಳಗಿನ ಜಾವ ಬೆಳಿಗ್ಗೆ 5 ಗಂಟೆ ತನ 5 ಪ್ರದಕ್ಷಿಣೆ ಆಗ್ತಾವ. ಅದೊಂದು ವಿಶೇಷ. ವರ್ಷದಲ್ಲಿ ಇದು 3 ಉತ್ಸವಗಳು ಆಗ್ತಾವ್ರಿ ಇಲ್ಲಿ ಆತಂದು ಸಂಗಡ. ಈಗ ಆಂಜನೇಯ ಅಂತಂದ್ರೆ ಈಗ ನಾವು ತ್ರೇತಾಯುಗದಿಂದ ನೋಡ್ತೀವಿ. ಅವಾಗ ಏನಂತಂದ್ರೆ ಭೂತ ಪಿಶಾಚಿ ಪ್ರೇತಾತ್ಮ ಏನೋ ಇದ್ರು ಅದು ಆಂಜನೇಯ ಸ್ವಾಮಿಗೆ ಹೆದರಿದಾವೆ ಅಂತ ಕೇಳಿದೀನಿ. ಇಲ್ಲಿ ಯಾವ ತರ ಭೂತ ಪ್ರೇತಾತ್ಮಗಳು ಏನಾದ್ರು ಬಂದಿದ್ರು ಹೆಂಗ ಆತರ ಮೆತ್ಕೊಂಡವ್ರು ಏನಾದ್ರು ಬಂದ್ರೆ ಅಂತವ್ ನಿದರ್ಶನಗಳು ಸಾಕಾಗಷ್ಟ ಅವ್ರಿ ಈ ಭಾಗದಾಗ. ಇಲ್ಲಿ ಎಲ್ಲಿ ವಾಸಿ ಆಗ್ಲಾರ್ದವ್ರಿ ಈತನ ಜಾಗಕ್ಕೆ ಬಂದು ಆತನ ಪ್ರಸಾದ ಹಚ್ಕೊಂಡು ಹಿಂದೆ ಆತನ ಸ್ನಾನದ ನೀರು ಅದೊಂಚೂರು ಕುಡ್ದು ತಲೆಗೆ ಪ್ರೋಕ್ಷಣೆ ಮಾಡ್ಕೊಂಡು ವಸ್ತಿ ಇದ್ದು ಆರೋಗ್ಯವಾಗಿ ಹೋಗ್ಯಾರ ರಿಟರ್ನ್ ಮನೆಗೆ. ಅಂತ ನಿದರ್ಶನಗಳು ಸಾಕಾಗಷ್ಟ ಅವ್ರು. ಅಂದ್ರೆ ಎಷ್ಟು ದಿನ ಇದ್ದಾರ ಅವ್ರು? ಏನಾದ್ರು ಒಂದು 2 ದಿನ 3 ದಿನ 4 ದಿನ ಹೌದು ವೈದ್ಯ ಲೋಕಕ್ಕೂ ಮೀರಿದವ್ರಿ. ಅಂತವನು ಬಂದು ಇಲ್ಲಿ ಕಡಿ ಲಾಸ್ಟಿಗೆ ಯಾರಿಲ್ಲಪ್ಪ ನನಗೆ ನೀನೇ ಅಂತ ಬಂದಾಗ ಅದನ್ನ ಕಾಪಾಡಿರ್ತಕ್ಕಂಥ ಸಾಕಷ್ಟು ನಿದರ್ಶನಗಳು ಅವ್ರಿಗೆ. ಅಂದ್ರ ಅವ್ರ ಭಕ್ತರು ಭಕ್ತಿಯಿಂದ ಬಂದವನು ಸ್ವಾಮಿನ ಇದು ಮಾಡ್ಬೇಕು ಬೇಡ್ಕೊಂಡಾಗ ಹೆಚ್ಚಿ ಬೇಡ್ಕೊಂಡಾಗ ಏನಾಗ್ತದ ಅಂದ್ರೆ ಆಯ್ತಪ್ಪ ನನಗೆ ಯಾರಿಲ್ಲ ನಿನ್ಬಿಟ್ರು ಯಾರಿಲ್ಲ ಕಡಿ ಸ್ಟೇಜ್ ಅದಂತೇಳಿ ಇಲ್ಲಿ ಬಂದು ಏನದ ಆತನ ಜಾಗದಾಗ ಬಿದ್ದು ಸೇವೆ ಗೀವೆ ಮಾಡಿ ಹೋಗಿ ಆರೋಗ್ಯವಾಗಿ ಹೋಗೋದಂತೂ ಬಹಳ ನಿದರ್ಶನಗಳು. 1-2 ದಿನ ಅಥವಾ 3 ದಿನ ಇಲ್ಲಿ ವಸ್ತಿ ಮಾಡ್ತಾರೆ. ವಸ್ತಿ ಮಾಡಿ ದಿನಕ್ಕೆ ಚೇಂಜಸ್ ಆಗ್ತಾರೆ ಅವ್ರ ಆರೋಗ್ಯ. ಆ ಟೈಮಿಗೆ ಏನಾದ್ರೂ ಸೇವೆ ಅಂದ್ರೆ ಏನ್ ಕಸ ಗುಡ್ಸೋದು ಏನಾದ್ರೂ ಅದನ್ನ ಸೇವೆ ಮಾಡಿ ಗುಣಮುಖ ಆಗಿ ಹೋದಂತವು ಬಹಳ ಅವ್ರ ನಿದರ್ಶನ. ಇಲ್ಲಿ ಏನಾದ್ರು ವಿಶೇಷವಾಗಿ ಏನಾದ್ರು ಆಚರಣೆಗಳನ್ನ ಮಾಡ್ತಾ ಬಂದಿದ್ದೀರಾ ನೀವು? ಏನಾದ್ರು ನಡೀತದೆ? ಇಲ್ಲ, ಕಂಟಿನ್ಯೂ ಈಗ ಏನ್ ನಡೀತಾವ ಅಂದ್ರೆ ಮದುವೆಗಳು ನಡೀತಾವ್ರಿ ಇಲ್ಲಿ ಈ ಭಾಗದಾಗ. ಆಂಜನೇಯ ಸ್ವಾಮಿ ದೇವಸ್ಥಾನದಾಗ ಎಲ್ಲಿ ಮದುವೆ ಆಗಲ್ಲ, ಆದ್ರೆ ಈ ಜಾಗದಾಗ ಅದು ಪ್ರಸಿದ್ಧ ರೀ. ಇಲ್ಲಿ ತುಂಬಾ ಮದುವೆ ಆಗ್ತಾವ್ರಿ. ಆದ್ರೂ ಇಲ್ಲಿ ಅಕ್ಕಿ ಕಾಳ ಬಿದ್ದಂತವ್ರು ಯಾವ ಫೇಲ್ ಇಲ್ಲ. ಯಾವುದೇ ತರ ಯಾವ್ದೇನು ಏನು ಅಡಚಣೆ ಬರ್ಲಾರ್ದೆ ತಮ್ಮ ಜೀವನ ಸುಖವಾಗಿ ಬದುಕು ಕಟ್ಟಿಕೊಂಡಾರ. ಮತ್ತೆ ಇಲ್ಲಿ ಏನಾದ್ರು ದಾಸೋಗಿ ಪ್ರತಿ ಶನಿವಾರ ಆತಂದ ಪ್ರಸಾದ ವ್ಯವಸ್ಥೆ ಇರ್ತದೆ ಇಲ್ಲಿ ಬಂದಂತ ಭಕ್ತಾದಿರಿಗೆ. ಮತ್ತ ಅಮಾವಾಸ್ಯೆ ಮತ್ತೆ ಇವು ಹಬ್ಬ ಹರಿದಿನದಾಗನ ದಾಸವಾಗಿರ್ತಾರೆ.